ನಮಸ್ತೆ ಸ್ಟೂಡೆಂಟ್ಸ್. ಬಯೋಮಾಲಿಕ್ಯೂಲ್ಸ್ ಚಾಪ್ಟರನ್ನು ನಾವು ಕಂಪ್ಲೀಟಾಗಿ ಸ್ಟಡಿ ಮಾಡಿದ್ವಿ. ಅದರಲ್ಲಿ ಬರುವಂತಹ ಬಯೋ ಮೈಕ್ರೋಮಾಲಿಕ್ಯೂಲ್ಸ್ ಆ್ಯಂಡ್ ಬಯೋ ಮ್ಯಾಕ್ರೋಮಾಲಿಕ್ಯೂಲ್ಸ್, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಲಿಪಿಡ್ಸ್, ಎಂಜೈಮ್ ಇದೆಲ್ಲವೂ ಸ್ಟಡಿ ಆದಮೇಲೆ ಜಸ್ಟ್ ವಿಲ್ ಟ್ರೈ ಟು ಸಾಲ್ವ್ ಫ್ಯೂ ಆಫ್ ದ MCQs ಆ್ಯಂಡ್ ದೀಸ್ ಕ್ವಶನ್ಸ್ ಹ್ಯಾವ್ ಟೇಕನ್ ಫ್ರಮ್ ದ ಎಕ್ಸಾಂಪಲ್ ಟೆಕ್ಸ್ಟ್ ಬುಕ್. ಓಕೆ, ಸೊ ಕಾನ್ಸೆಪ್ಟು ರಿವಿಷನ್ ಆದಂಗೂ ಆಗುತ್ತೆ. ನಾವು ಫಸ್ಟ್ ಒನ್, ಇಟ್ ಈಸ್ ಸೆಡ್ ದ್ಯಾಟ್ ದ ಎಲಿಮೆಂಟಲ್ ಕಂಪೋಸಿಷನ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಅಂದರೆ ಇಲ್ಲಿ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ ಇದೆ ಅಂತ ಅರ್ಥ, ಕರೆಕ್ಟಾ? ಆ್ಯಂಡ್ ದ್ಯಾಟ್ ಆಫ್ ದ ಇನ್ಯಾನಿಮೇಟ್ ಆಬ್ಜೆಕ್ಟ್ ಲೈಕ್ ದ ಅರ್ತ್ ಕ್ರಸ್ಟ್. ಸೊ ಅರ್ತ್ ಕ್ರಸ್ಟ್ ಅಂದರೆ ನಾವು ಜಸ್ಟ್ ಇಲ್ಲಿ ರಾಕ್ ಅಂತ ತಗೊಳ್ಳೋಣ ಅಥವಾ ಒಂದು ಕಲ್ಲು ಅಂತ ತಗೊಳ್ಳೋಣ. ದೆನ್ ವಾಟ್ ವುಡ್ ಬಿ ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು ಗ್ರೂಪ್ಸ್? ಸೊ ನಾವು ಒಂದು ಲಿವಿಂಗ್ ಆರ್ಗ್ಯಾನಿಸಮ್ನ ಮತ್ತು ಒಂದು ರಾಕನ್ನು ಕಂಪೇರ್ ಮಾಡಿದರೆ ಎರಡರಲ್ಲೂ ಕೆಮಿಕಲ್ಸ್ ಇರ್ತವೆ, ಹೌದಾ? ಕೆಮಿಕಲ್ ಕಂಪೋಸಿಷನ್ ಇರುತ್ತೆ. ಡಿಫ್ರೆನ್ಸ್ ಎಲ್ಲಿ ಆಗುತ್ತೆ? ಲಿವಿಂಗ್ ಆರ್ಗ್ಯಾನಿಸಮ್ಸ್ ಹ್ಯಾವ್ ಮೋರ್ ಗೋಲ್ಡ್. ಲಿವಿಂಗ್ ಆರ್ಗ್ಯಾನಿಸಮ್ಸ್ ಹ್ಯಾವ್ ಮೋರ್ ಗೋಲ್ಡ್ ಕಂಪೇರ್ಡ್ ಟು ರಾಕ್. ನೋ, ದಿಸ್ ಈಸ್ ದ ರಾಂಗ್. Living organisms have more water in their body than inanimate objects. ಸೊ ಇದರಲ್ಲಿ ವಾಟರ್ ಜಾಸ್ತಿ ಇರುತ್ತೆ, ಇದರಲ್ಲಿ ವಾಟರ್ ಕಡಿಮೆ ಇರುತ್ತೆ. ಇದು ಕೂಡ ರಾಂಗ್. ಯಾಕಂದರೆ ಈ ರಾಕಲ್ಲಿ ನೀವೊಂದು ಈ ರೀತಿ ಏನಂತಾರೆ ಸ್ಟ್ರಕ್ಚರನ್ನು ಅಥವಾ ತೂತನ್ನು ಮಾಡಿ ಇಲ್ಲಿ ನೀವು ನೀರನ್ನು ಸ್ಟೋರ್ ಮಾಡ್ಬೋದು. ಓಕೆ, ಕೊಳವೆಯನ್ನು ಮಾಡಿ. ಲಿವಿಂಗ್ ಆರ್ಗ್ಯಾನಿಸಮ್ಸ್ ಹ್ಯಾವ್ ಮೋರ್ ಕಾರ್ಬನ್, ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನ್ ಪರ್ ಯೂನಿಟ್ ಮಾಸ್ ದ್ಯಾನ್ ಇನ್ಯಾನಿಮೇಟ್ ಆಬ್ಜೆಕ್ಟ್. ಇದು ಕರೆಕ್ಟಾದ ಆನ್ಸರ್. ಯಾಕೆ? ಲಿವಿಂಗ್ ಆರ್ಗ್ಯಾನಿಸಮ್ ಮತ್ತು ನಾನ್ ಲಿವಿಂಗ್ ಕಂಪೇರ್ ಮಾಡಿದರೆ ಒಂದು ಯೂನಿಟ್ ಮಾಸ್ನಲ್ಲಿ ರಿಲೇಟಿವ್ ಕಂಪೋಸಿಷನ್ ಆಫ್ ಕಾರ್ಬನ್, ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನ್ ಯಾವತ್ತು ಲಿವಿಂಗ್ ಆರ್ಗ್ಯಾನಿಸಮ್ನಲ್ಲಿ ಜಾಸ್ತಿ ಇರುತ್ತೆ ಕಂಪೇರ್ ಟು ನಾನ್ ಲಿವಿಂಗ್ ಆರ್ಗ್ಯಾನಿಸಮ್. ಸೊ ದ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ನಂಬರ್ ಸಿ. ಸೆಕೆಂಡ್ ಒನ್, many elements are found in living organisms. Correct. Either free or in the form of compounds. Adu correct. Which of the following is not found? It is not found in living organism. ಯಾವ್ಯಾವುದು? ಸಿಲಿಕಾನ್, ಮ್ಯಾಗ್ನೀಷಿಯಮ್, ಐರನ್ ಮತ್ತು ಸೋಡಿಯಂ. ಈ ಮ್ಯಾಗ್ನೀಷಿಯಮ್, ಐರನ್ ಅಂತೂ ಹಿಮೋಗ್ಲೋಬಿನಲ್ಲಿ ಇರುತ್ತೆ. ಮ್ಯಾಗ್ನೀಷಿಯಮ್, ಐರನ್ ಮತ್ತು ಸೋಡಿಯಂ ತಗೊಂಡ್ರೆ ಇವು ದೀಸ್ ಆರ್ the components which are involved in metabolic activities. ಕರೆಕ್ಟಾ? ಮೆಟಬಾಲಿಸಮ್ನಲ್ಲಿ ನಾವು ಇವನ್ನ ಸ್ಟಡಿ ಮಾಡ್ತೇವೆ. ಬಟ್ ಹೌ ಅಬೌಟ್ ದ ಸಿಲಿಕಾನ್? ಎಲ್ಲಿರುತ್ತೆ ಸಿಲಿಕಾನ್? ಇಟ್ ಈಸ್ ಪ್ರೆಸೆಂಟ್ ಇನ್ ಅರ್ತ್ ಕ್ರಸ್ಟ್, ಅಂದರೆ ಭೂಮಿಯ ಹೊರಪದರಿನಲ್ಲಿ ನಾವು ಸಿಲಿಕಾ ಅಥವಾ ಸಿಲಿಕಾನನ್ನು ಕಾಣ್ಬೋದು. ಸೊ ಸಿಲಿಕಾನ್ ಈಸ್ ನಾಟ್ ಫೌಂಡ್ ಇನ್ ದ ಲಿವಿಂಗ್ ಆರ್ಗ್ಯಾನಿಸಮ್. ನಾನ್ ಲಿವಿಂಗ್ನಲ್ಲಿ ಇದು ಕಂಡುಬರುತ್ತೆ. ನೆಕ್ಸ್ಟ್ ಒನ್, ಅಮೈನೋ ಆಸಿಡ್ಸ್ have both an amino group and carboxylic group, correct, in their structure. Which of the following is an amino acid? Formic acid, glycerol, ಗ್ಲೈಕೋಲಿಕ್ ಆ್ಯಸಿಡ್ ಮತ್ತು ಗ್ಲೈಸಿನ್. ಸಿ, ಅಮೈನೋ ಆ್ಯಸಿಡ್ ಸ್ಟ್ರಕ್ಚರನ್ನು ಹೆಂಗೆ ಹಾಕಿದ್ವಿ ನಾವು? ಅಲ್ಫಾ ಕಾರ್ಬನ್ ಇರುತ್ತೆ, ಒಂದು ಕಡೆ COH ಗ್ರೂಪ್ ಇರುತ್ತೆ, ಒಂದು ಕಡೆ ಅಮೈನೋ ಗ್ರೂಪ್ ಇರುತ್ತೆ, ಕರೆಕ್ಟಾ? ದೆನ್ ವಿ ಹ್ಯಾವ್ H ಹಿಯರ್ ಆ್ಯಂಡ್ ದಿಸ್ ಈಸ್ ದ ಫಂಕ್ಷನಲ್ ಗ್ರೂಪ್ R. ಇನ್ ಕೇಸ್ ಈ ಫಂಕ್ಷನಲ್ ಗ್ರೂಪು H ಇತ್ತು ಅಂತಂದರೆ ಆವಾಗ ಈ ಅಮೈನೋ ಆ್ಯಸಿಡ್, ಸಿಂಪ್ಲೆಸ್ಟ್ ಅಮೈನೋ ಆ್ಯಸಿಡ್ ಯಾವುದು? ಗ್ಲೈಸಿನ್. ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಗ್ಲೈಸಿನ್ ಈಸ್ ದ ಅಮೈನೋ ಆ್ಯಸಿಡ್. An amino acid under certain conditions have both positive and negative charges simultaneously in the same molecule. Such a form of amino acid is called as. So one amino acid structure, again NH2 group, then alpha carbon, COOH, ಇಲ್ಲಿ H ಇದೆ, ಇಲ್ಲಿ ಫಂಕ್ಷನಲ್ ಗ್ರೂಪು R ಇದೆ. ಸೊ ಒಂದು ಅಮೈನೋ ಆ್ಯಸಿಡಿಗೆ ನೆಗೆಟಿವ್ ಚಾರ್ಜ್ ಇರ್ಬೋದು ಮತ್ತು ಪಾಸಿಟಿವ್ ಚಾರ್ಜು ಇರ್ಬೋದು. ಅದಕ್ಕೆ ನಾವು ಈ ಅಮೈನೋ ಆ್ಯಸಿಡನ್ನು ನಾವು ಆ್ಯಸಿಡಿಕ್ ಮೀಡಿಯಮಲ್ಲಿ ಹಾಕಿದರೆ ಅವು ಬೇಸ್ ಆಗ್ತವೆ, ಬೇಸಿಕ್ ಮೀಡಿಯಮ್ದಲ್ಲಿ ಹಾಕಿದರೆ ಅವು ಆ್ಯಸಿಡ್ ಥರ ಬಿಹೇವ್ ಮಾಡ್ತಾರೆ. ಬಟ್ at particular pH these amino acids they have both positive charge and negative charge. ಅಂತಹ ಫಾರ್ಮಿಗೆ ನಾವೇನಂತ ಕರಿತೀವಿ? ಆ್ಯಸಿಡಿಕ್ ಫಾರ್ಮ್, ಬೇಸಿಕ್ ಫಾರ್ಮ್, ಆರೋಮೆಟಿಕ್ ಫಾರ್ಮ್ ಆ್ಯಂಡ್ ಝ್ವಿಟ್ರೋಯಾನಿಕ್ ಫಾರ್ಮ್. ಎಸ್, ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಝ್ವಿಟ್ರೋಯಾನಿಕ್ ಫಾರ್ಮ್ ಅಂತ ಹೇಳ್ತೀವಿ. ಅಮೈನೋ ಆ್ಯಸಿಡಿಗೆ ಯಾವಾಗ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ ಒಂದೇ ಸಲ ಬರ್ತಾವಲ್ಲ ಆವಾಗ ನಾವು ಅಂತಹ ಫಾರ್ಮಿಗೆ ಝ್ವಿಟ್ರೋಯಾನ್ ಅಂತ ಹೇಳ್ತೀವಿ. The sugars are technically called carbohydrates, correct? They are called as carbohydrates, referring to the fact that their formula are only the multiples of CnH2ON. ಇಲ್ಲಿ just CH2 ಅಂತ ಹಾಕಿದ್ದಾರೆ, it is CnH2ON. ಹೌದಾ? Hexoses therefore have 6 carbon. ಸೊ ಇನ್ ಕೇಸ್ ಇಲ್ಲಿ ಕಾರ್ಬನ್ 6 ಇತ್ತು ಅಂದರೆ ಅದನ್ನು ನಾವು ಹೆಕ್ಸೋಸಸ್ ಅಂತ ಕರಿತೀವಿ.
ಆ್ಯಂಡ್ 12 ಹೈಡ್ರೋಜನ್ ಆ್ಯಂಡ್ 6 ಆಕ್ಸಿಜನ್ ಐಟಮ್ಸ್. ಸೊ ಕಾರ್ಬನ್ನು 6 ಆಯಿತು ಅಂತಂದರೆ ವಾಟರ್ ಎಷ್ಟಾಯಿತು ಇಲ್ಲಿ, ಅದು ಕೂಡ 6 ಆಯಿತು. ಸೊ ಇದನ್ನ ಹೆಂಗೆ ಬರಿಬೋದು ನಾವು, C6H12O6. ಓಕೆ, ನಾವು ಗ್ಲೂಕೋಸ್ ಇಸ್ ಎ ಹೆಕ್ಸೋಸ್. ಸೊ ಈ ಒಂದು ಹೆಕ್ಸೋಸಿಗೆ ಎಕ್ಸಾಂಪಲ್ ಗ್ಲೂಕೋಸ್ ಕೊಟ್ಟಿದ್ದಾರೆ. ಚೂಸ್ ಫ್ರಮ್ ಅಮಂಗ್ ದ ಫಾಲೋವಿಂಗ್ ಅನದರ್ ಹೆಕ್ಸೋಸ್. ಸೊ ಇನ್ನೊಂದು ಹೆಕ್ಸೋಸಿಗೆ ನಾವು ಎಕ್ಸಾಂಪಲನ್ನು ಬರೀಬೇಕು. ಫ್ರುಕ್ಟೋಸ್, ಎರಿಥ್ರೋಸ್, ರೈಬಿಲೋಸ್ ಆ್ಯಂಡ್ ರೈಬೋಸ್. ಸೊ ಇವು 4ರಲ್ಲಿ ಇನ್ನೊಂದು ಯಾವುದು, ಫ್ರುಕ್ಟೋಸ್. ಸೊ ಫ್ರುಕ್ಟೋಸ್ ಈಸ್ ಆಲ್ಸೋ ಹೆಕ್ಸೋಸ್ ಬಿಕಾಸ್ ಇಟ್ ಕಂಟೈನ್ಸ್ 6 ಕಾರ್ಬನ್ atom. ಓಕೆ, ನೆಕ್ಸ್ಟ್, when you take cells or tissues piece and grind them with an acid in a mortar and pestle, all the small biomolecules dissolve in the acid. ಇದನ್ನು ನಾವು ಈ ಎಕ್ಸ್ಪೆರಿಮೆಂಟನ್ನು ನಾವು ಸ್ಟಾರ್ಟಿಂಗಲ್ಲೇ ಮಾಡಿದ್ವಿ. ಒಂದು ಪೆಸಲ್ ಆ್ಯಂಡ್ ಮಾರ್ಟರನ್ನು ತೊಗೊಂಡು ಅದರಲ್ಲಿ ಲಿವಿಂಗ್ ಟಿಶ್ಯೂವನ್ನು ಟ್ರೈಕ್ಲೋರೋ ಎಸಿಟಿಕ್ ಆ್ಯಸಿಡ್ ಜೊತೆ ಹಾಕಿ ನಾವು ಅದನ್ನ ಪೇಸ್ಟ್ ಮಾಡಿ ಅದನ್ನು ನಾವು ನೆಕ್ಸ್ಟ್ ಏನು ಮಾಡಿದ್ವಿ, ಫಿಲ್ಟರ್ ಮಾಡಿದ್ವಿ. ನೆನಪಿದೆಯಾ? ಈ ರೀತಿ ಒಂದು ಜಾಳಿಗೆ ತೊಗೊಂಡು ಫಿಲ್ಟರ್ ಮಾಡಿದಾಗ ಒಂದು ಕೆಳಗಡೆ ಆ್ಯಸಿಡ್ ಸೊಲ್ಯೂಬಲ್ ಪೂಲ್ ನಮಗೆ ಸಿಕ್ಕಿತ್ತು, ಮೇಲ್ಗಡೆ ಆ್ಯಸಿಡ್ ಇನ್ಸೊಲ್ಯೂಬಲ್ ಪೂಲ್ ಇಲ್ಲಿ ಸಿಕ್ಕಿತ್ತು. ಕ್ವಶನ್ ಏನಿದೆ, ದ ಪ್ರೋಟೀನ್ಸ್, ಪಾಲಿಸ್ಯಾಕರೈಡ್ಸ್ ಆ್ಯಂಡ್ ನ್ಯೂಕ್ಲಿಕ್ ಆಸಿಡ್ಸ್ ಆರ್ ಇನ್ಸೊಲ್ಯೂಬಲ್ ಇನ್ ಮಿನರಲ್ ಅಸಿಟಿಕ್ ಆ್ಯಂಡ್ ಗೆಟ್ ಪ್ರಿಸಿಪಿಟೇಟೆಡ್. ಸೊ ಇಲ್ಲಿ ಮೇಲ್ಗಡೆ ನಮಗೆ ಪ್ರೋಟೀನ್ಸು, ಪಾಲಿಸ್ಯಾಕರೈಡ್ಸು ಮತ್ತು ನ್ಯೂಕ್ಲಿಕ್ ಆಸಿಡ್ಸು, ಬಯೋ ಮ್ಯಾಕ್ರೋಮಾಲಿಕ್ಯೂಲ್ಸು ಸಿಕ್ಕಿದ್ವು. ದ ಆಸಿಡ್ ಸೊಲ್ಯೂಬಲ್ ಕಂಪೌಂಡ್ಸ್, ಇಲ್ಲಿ ದ ಆಸಿಡ್ ಸಾಲ್ಯುಬಲ್ ಕಂಪೌಂಡ್ಸ್ ಇನ್ಕ್ಲೂಡ್ಸ್, ಕೆಳಗಡೆ ಏನೇನು ಸಿಕ್ಕಿತ್ತು ನಮಗೆ, ಅಮೈನೋ ಆಸಿಡ್, ನ್ಯೂಕ್ಲಿಯೋಸೈಡ್ ಆ್ಯಂಡ್ ಸ್ಮಾಲ್ ಶುಗರ್ಸ್ ಎಕ್ಸೆಟ್ರಾ. ಸೊ ಬಯೋ ಮೈಕ್ರೋಮಾಲಿಕ್ಯೂಲ್ಸ್ ನಮಗೆ ಇಲ್ಲಿ ಕೆಳಗಡೆ ಇರುವಂತಹ ಆಸಿಡ್ ಸಾಲ್ಯುಬಲ್ ಪೂಲ್ನಲ್ಲಿ ಸಿಕ್ಕಿತ್ತು. ಕ್ವಶನ್ ಏನು ಎಕ್ಸಾಕ್ಟ್ಲಿ, ವೆನ್ ಒನ್ ಆ್ಯಡ್ಸ್ ಅ ಫಾಸ್ಫೇಟ್ ಗ್ರೂಪ್ ಟು ದ ನ್ಯೂಕ್ಲಿಯೋಸೈಡ್, ಇಲ್ಲಿರುವಂತಹ ನ್ಯೂಕ್ಲಿಯೋಸೈಡಿಗೆ, ದಿಸ್ ಈಸ್ ದ ನ್ಯೂಕ್ಲಿಯೋಸೈಡ್, ಇದಕ್ಕೆ ನಾವು ಫಾಸ್ಫೇಟ್ ಗ್ರೂಪನ್ನು ಆ್ಯಡ್ ಮಾಡಬೇಕಂತೆ. ಫಾಸ್ಫೇಟ್ ಗ್ರೂಪನ್ನು ಆ್ಯಡ್ ಮಾಡಿದಾಗ ದೆನ್ ದ್ಯಾಟ್ ಬಯೋಮಾಲಿಕ್ಯೂಲ್ ಈಸ್ ಕಾಲ್ಡ್ ಆ್ಯಸ್ ವಾಟ್, ನೈಟ್ರೋಜನ್ ಬೇಸ್, ಅಡೆನಿನ್, ಶುಗರ್ ಫಾಸ್ಫೇಟ್, ನ್ಯೂಕ್ಲಿಯೋಟೈಡ್. ಸೊ ನ್ಯೂಕ್ಲಿಯೋಸೈಡಿಗೆ ಫಾಸ್ಫೇಟನ್ನು ನಾವು ಆ್ಯಡ್ ಮಾಡಿದ್ವಿ ಅಂತಂದರೆ ವಿ ವಿಲ್ ಗೆಟ್ ನ್ಯೂಕ್ಲಿಯೋಟೈಡ್, ರಿಮೆಂಬರ್. ಓಕೆ, ಸೊ ದ ಕರೆಕ್ಟ್ ಆನ್ಸರ್ ಈಸ್ ಡಿ. ನೆಕ್ಸ್ಟ್ ಒನ್, ವೆನ್ ವಿ ಹೋಮೋಜಿನೈಸ್ ಎನಿ ಟಿಶ್ಯೂ ಇನ್ ಆ್ಯನ್ ಆ್ಯಸಿಡ್, ದ ಆ್ಯಸಿಡ್ ಸೊಲ್ಯೂಬಲ್ ಪೂಲ್ ರಿಪ್ರೆಸೆಂಟ್ಸ್. ಏನು ಕೇಳ್ತಿದ್ದಾರೆ, ಇಲ್ಲಿ ಒಂದು ಟಿಶ್ಯೂ ಇದೆ, ಟಿಶ್ಯೂ ಅಂದರೆ ಅಲ್ಲಿ ಸೆಲ್ಸ್ ಇರ್ತವೆ. ಸೊ ಆ ಸೆಲ್ಸನ್ನು ನಾವು ಆ್ಯಸಿಡ್ ಜೊತೆ ಮಿಕ್ಸ್ ಮಾಡಿದಾಗ, ಓಕೆ, ಆವಾಗ ಅಲ್ಲಿ ಒಂದು ಆ್ಯಸಿಡ್ ಸೊಲ್ಯೂಬಲ್ ಪೂಲ್ ಅಂತ ಸಿಗುತ್ತೆ. ಈ ಆ್ಯಸಿಡ್ ಸೊಲ್ಯೂಬಲ್ ಪೂಲು ಸೆಲ್ಲಿನ ಯಾವ ಪಾರ್ಟನ್ನು ರಿಪ್ರೆಸೆಂಟ್ ಮಾಡ್ತಿದೆ, ಸೆಲ್ ಮೆಂಬ್ರೇನ್ ಇದೆ, ಸೈಟೋಪ್ಲಾಸಮ್ ಇದೆ, ನ್ಯೂಕ್ಲಿಯಸ್ ಇದೆ, ಮತ್ತು ಇಲ್ಲಿ ಒಂದು ಮೈಟೋಕಾಂಡ್ರಿಯಾ ಇದೆ. ಓಕೆ, ಸೊ ಸೆಲ್ ಪ್ಲಸ್ ಆ್ಯಸಿಡನ್ನು ನಾವು ಮಿಕ್ಸ್ ಮಾಡಿದಾಗ ನಮಗೇನು ಸಿಗುತ್ತೆ, ಆ್ಯಸಿಡ್ ಸೊಲ್ಯೂಬಲ್ ಪೂಲ್ ಸಿಗುತ್ತೆ. ಸೊ ದಿಸ್ ಆ್ಯಸಿಡ್ ಸೊಲ್ಯೂಬಲ್ ಪೂಲ್ ಈಸ್ ವೆದರ್ ಇಟ್ ಈಸ್ ರಿಪ್ರೆಸೆಂಟಿಂಗ್ ಸೈಟೋಪ್ಲಾಸಮ್ ಆರ್ ಸೆಲ್ ಮೆಂಬ್ರೇನ್, ನ್ಯೂಕ್ಲಿಯಸ್ ಆರ್ ಮೈಟೋಕಾಂಡ್ರಿಯಾ, ವಿಚ್ ಈಸ್ ದ ಆನ್ಸರ್ ಸೈಟೋಪ್ಲಾಸಮ್. ಯಾಕೆ, ಈ ಆ್ಯಸಿಡ್ ಸೊಲ್ಯೂಬಲ್ ಪೂಲ್ ಅಂದರೆ ಇದರಲ್ಲಿ ಸಾಕಷ್ಟು ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸು ಡಿಸಾಲ್ವ್ ಆಗಿರ್ತವೆ. ಸೊ ಒಂದು ಸೆಲ್ಲನ್ನು ತೊಗೊಂಡ್ರೆ ಯಾವುದರಲ್ಲಿ ನಮಗೆ ಜಾಸ್ತಿ ಮಾಲಿಕ್ಯೂಲ್ಸ್ ಡಿಸಾಲ್ವ್ ಆಗಿರೋ ಸಿಗೋದು, ಅದು ಈ ಸೈಟೋಪ್ಲಾಸಮ್ನಲ್ಲಿ. ಯಾಕಂದರೆ ಸೆಲ್ ಮೆಂಬ್ರೇನ್ ಇಸ್ ಎ ಲಿಪಿಡ್ ಬೈಲೇಯರ್, ನ್ಯೂಕ್ಲಿಯಸ್ ಅಂದರೆ ಅಲ್ಲಿ ಕೂಡ ಲಿಪಿಡ್ ಬೈಲೇಯರ್ ಇರುತ್ತೆ, ಮೈಟೋಕಾಂಡ್ರಿಯಾ ಅಲ್ಲೂ ಲಿಪಿಡ್ ಬೈಲೇಯರ್ ಇರುತ್ತೆ. ಸೊ ಇದೇನು ಸೈಟೋಪ್ಲಾಸಮ್ ಇದೆಯಲ್ಲ, ಇದನ್ನು ನಾವು ಆ್ಯಸಿಡ್ ಸೊಲ್ಯೂಬಲ್ ಪೂಲ್ ಜೊತೆ ಕಂಪೇರ್ ಮಾಡ್ಬೋದು, ಓಕೆ, ರಿಪ್ರೆಸೆಂಟ್ ಮಾಡ್ಬೋದು. 8th ಒನ್, ದ ಮೋಸ್ಟ್ ಅಬಂಡೆಂಟ್ ಕಂಪೋನೆಂಟ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಈಸ್ ಪ್ರೋಟೀನ್, ವಾಟರ್, ಶುಗರ್, ನ್ಯೂಕ್ಲಿಕ್ ಆ್ಯಸಿಡ್. ಕ್ವಿಕ್ಕಾಗಿ ಯಾವ್ದು ಆನ್ಸರು, ವಾಟರ್. ಯಾಕೆ, ಒಂದು ಸೆಲ್ಲನ್ನು ನಾವು ತೊಗೊಂಡ್ರೂ 70% ನಮಗಲ್ಲಿ ವಾಟರೇ ಸಿಗೋದು. ಅದಾದಮೇಲೆ ನಮಗೆ ಪ್ರೋಟೀನ್ ಸಿಗುತ್ತೆ, ಅದಾದಮೇಲೆ ಕಾರ್ಬೋಹೈಡ್ರೇಟ್ಸ್, ಆಮೇಲೆ ಲಿಪಿಡ್ಸ್ ಮತ್ತು ನ್ಯೂಕ್ಲಿಕ್ ಆ್ಯಸಿಡ್ ಮತ್ತು ಸ್ಮಾಲ್ ಅಯನ್ ಕಂಟೆಂಟ್ ನಮಗೆ ಸಿಗೋದು. ಬಟ್ ಜಾಸ್ತಿ ಆಗಿರೋದು ಯಾವುದು, 70% ವಾಟರ್. ಸೊ ವಾಟರ್ ಈಸ್ ದ ಮೋಸ್ಟ್ ಅಬಂಡೆಂಟ್ ಕಂಪೋನೆಂಟ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್. ನೆಕ್ಸ್ಟ್ ಒನ್, ಅ ಹೋಮೋಪಾಲಿಮರ್. ಹೋಮೋಪಾಲಿಮರ್ ಅಂದರೆ ಏನು, ಸಿಮಿಲರ್ ಆದಂತಹ ಮೋನೋಸ್ಯಾಕರೈಡ್ಸು ಜಾಯಿನ್ ಆಗಬೇಕು, ಆವಾಗ ಅದು ಅಂತಹ ಪಾಲಿಮರನ್ನು ನಾವು ಹೋಮೋಪಾಲಿಮರ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಗ್ಲೂಕೋಸ್, 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 ಗ್ಲೂಕೋಸ್ ಕಂಟಿನ್ಯೂಸ್. ಒಂದು ಫ್ರಕ್ಟೋಸ್ ಏನಾದರೂ ಬಂದರೆ ಆವಾಗ ಅದು ಹಿಟೆರೋಪಾಲಿಮರ್ ಆಗುತ್ತೆ. ಸೊ ಕ್ವಶನ್ ಇರೋದು, ಹೋಮೋಪಾಲಿಮರ್ ಹ್ಯಾಸ್ ಓನ್ಲಿ ಒನ್ ಟೈಪ್ ಆಫ್ ಬಿಲ್ಡಿಂಗ್ ಬ್ಲಾಕ್ಸ್ ಕಾಲ್ಡ್ ಮೋನೋಮರ್. ಸೊ ಒಂದೊಂದು ಗ್ಲೂಕೋಸು ಒಂದೊಂದು ಮೋನೋಮರ್ ಇದ್ದಂಗೆ. ಫಾರ್ ಎಕ್ಸಾಂಪಲ್, ಸೊ ಇಟ್ ಈಸ್ ರಿಪ್ರೆಸೆಂಟೆಡ್ ಆ್ಯಸ್ ಎನ್. ಸೊ ಈ ಎನ್ ಅಂದರೆ ಎನ್ ಅಂದರೆ ಒಂದು ಗ್ಲೂಕೋಸು. ಸೊ 10 ಟೈಮ್ಸ್ ಏನಾದರೂ ಗ್ಲೂಕೋಸ್ ರಿಪೀಟ್ ಆಗಿದ್ದರೆ ನಾವು ಅವಾಗ ಅದನ್ನ 10N ಅಂತಲೂ ಬರಿಬೋದು.
A heteropolymer has more than one type of monomer. ಹೌದಾ, ಒಂದು N ಇರ್ಬೋದು ಅಂದರೆ ಗ್ಲೂಕೋಸ್, ಇನ್ನೊಂದು N1 ಇರ್ಬೋದು ಅಂದರೆ ಫ್ರುಕ್ಟೋಸ್, ಇನ್ನೊಂದು N2 ಇರ್ಬೋದು ಅಂದರೆ ಗ್ಯಾಲಕ್ಟೋಸ್. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಮೊನೋಮರ್ಸ್ ಇಲ್ಲಿ ಇರ್ತವೆ. ಓಕೆ, ನೆಕ್ಸ್ಟ್ ಸಿ ಕ್ವಶನ್ನು ಕಾರ್ಬೋಹೈಡ್ರೇಟ್ಸ್ ಮೇಲೆ ಸ್ಟಾರ್ಟ್ ಆಗಿರೋದು. ನೆಕ್ಸ್ಟ್ ಏನೇನಿದೆ, ಪ್ರೋಟೀನ್ಸ್ ಆರ್ ಹಿಟೆರೋಪಾಲಿಮರ್ಸ್. ಸೊ ಫಸ್ಟು ಕಾರ್ಬೋಹೈಡ್ರೇಟ್ಸ್ ಬಗ್ಗೆ ನಾವು ಪಾಲಿಸ್ಯಾಕರೈಡ್ಸ್ ಅಂತ ಹೇಳಿ, ದೆನ್ ವಿ ಹ್ಯಾವ್ ಜಂಪ್ ಟು ದ ಪ್ರೋಟೀನ್. ಸೊ ಕ್ವಶನ್ ನೋಡಿ, ಪ್ರೋಟೀನಿಗೆ ಬಂತು ಇವಾಗ. ಸೊ ಪ್ರೋಟೀನ್ಸ್ ಆರ್ ಹಿಟೆರೋಪಾಲಿಮರ್ಸ್ ಯೂಶ್ವಲಿ ಮೇಡ್ ಅಪ್ ಆಫ್ ವೇರ್ ಇಸ್ ದ ಕ್ವಶನ್? ಓಕೆ, ಐ ವಿಲ್ ರೀಡ್ ಔಟ್. So they are usually made up of one type of monomer. ಇಲ್ಲಿ ಕಟ್ಟಾಗಿದೆ ಕ್ವಶನ್ನು. It is usually made up of proteins are heteropolymers made up of amino acids. Let me write the question. Okay, so carbohydrates ನಲ್ಲಿ ಹೋಮೋಪಾಲಿಮರ್ ಇರ್ಬೋದು ಅಥವಾ ಹಿಟೆರೋಪಾಲಿಮರ್ ಇರ್ಬೋದು. ಪ್ರೋಟೀನ್ಸ್ ಹಿಟೆರೋಪಾಲಿಮರ್ಸ್. ಯಾಕೆ? ಅಮೈನೋ ಆಸಿಡ್ಸು ಒಂದೇ ಅಮೈನೋ ಆಸಿಡ್ ಜಾಯ್ನ್ ಆಗಿರೋದಿಲ್ಲ. ಅಮೈನೋ ಆಸಿಡ್ ಬೇರೆ ಬೇರೆ ಆದಂತಹ ಅಮೈನೋ ಆಸಿಡ್ಸು ಜಾಯ್ನ್ ಆಗಿ ಅವು ಒಂದು ಪ್ರೋಟೀನ್ ಮಾಲಿಕ್ಯೂಲನ್ನು ಫಾರ್ಮ್ ಮಾಡಿರ್ತವೆ. ಟೆಕ್ಸ್ಟ್ ಬುಕ್ ರೆಫರ್ ಮಾಡಿ ಪ್ಲೀಸ್, ಎಕ್ಸಾಂಪಲ್ ಟೆಕ್ಸ್ಟ್ ಬುಕ್ ರೆಫರ್ ಮಾಡಿ. ಕ್ವಶನ್ ಏನು ಕಂಟಿನ್ಯೂ ಆಗಿದೆ, ಐ ವಿಲ್ ರೀಡ್ ಔಟ್. ನ್ಯೂಕ್ಲಿಕ್ ಆ್ಯಸಿಡ್ ಲೈಕ್ DNA ಆ್ಯಂಡ್ RNA. ಸೊ ನೆಕ್ಸ್ಟ್ ಯಾವ್ದು ಬಂತು ಇಲ್ಲಿ? DNA ಆ್ಯಂಡ್ RNA ಬಂತು ಇವಾಗ. ಕರೆಕ್ಟಾ? ಸ್ಟಾರ್ಟ್ ಆಗಿದ್ದು ಕಾರ್ಬೋಹೈಡ್ರೇಟ್ಸಿಂದ, ಆಮೇಲೆ ಪ್ರೋಟೀನ್ಸ್ ಆಯಿತು, ಆಮೇಲೆ ಇವಾಗ DNA ಆ್ಯಂಡ್ RNA. DNA ಆ್ಯಂಡ್ RNAದಲ್ಲಿ ಏನಿರುತ್ತೆ? ದೇ ಆರ್ ಮೇಡ್ ಅಪ್ ಆಫ್ ಓನ್ಲಿ 4 ಟೈಪ್ಸ್ ಆಫ್ ನ್ಯೂಕ್ಲಿಯೋಟೈಡ್ಸ್. ಕರೆಕ್ಟಾ? ಯಾಕೆ 4 ಟೈಪ್ಸ್ ಆಫ್ ನ್ಯೂಕ್ಲಿಯೋಟೈಡ್ಸ್? ಯಾಕಂದರೆ ಅಡಿನಿನ್, ಗ್ವಾನಿನ್, ಸೈಟೋಸಿನ್, ಥೈಮಿನ್ ಅಥವಾ ಯುರಾಸಿಲ್. ಸೊ ಈ 4 ನೈಟ್ರೋಜನ್ ಬೇಸನ್ನು ಇಟ್ಕೊಂಡೇ ಒಂದು ನ್ಯೂಕ್ಲಿಯೋಟೈಡ್ಸ್ ಚೈನು ಅಲ್ಲಿ ಜಾಯಿನ್ ಆಗಬೇಕು. ಕ್ವಶನ್ ಈಸ್, the proteins are made up of, the proteins ಅಂದರೆ heteropolymer, they are made up of 20 monomers, 40 monomers, 30 monomers, only one type of monomer. Remember, ನಾವು ನಾವು ಪ್ರೋಟೀನ್ಸ್ ಆರ್ ಮೇಡ್ ಅಪ್ ಆಫ್ ಅಮೈನೋ ಆ್ಯಸಿಡ್ಸ್ ಅಂತ ಹೇಳ್ತೀವಲ್ಲ, ಈ ಅಮೈನೋ ಆ್ಯಸಿಡ್ಸ್ ಎಷ್ಟೊಂದು ಇದ್ದಾವೆ, 200ವರೆಗೂ ಅಮೈನೋ ಆ್ಯಸಿಡ್ಸ್ ಇದ್ದಾವೆ. ಬಟ್ ನಮ್ಮ ಬಾಡಿನಲ್ಲಿ ಜಸ್ಟ್ 20 ಅಮೈನೋ ಆ್ಯಸಿಡ್ಸ್ ಆರ್ ಇನ್ವಾಲ್ವ್ಡ್ ಇನ್ ಪ್ರೋಟೀನ್ ಫಾರ್ಮೇಷನ್. ಸೊ ಅಮೈನೋ ಈ ಪ್ರೋಟೀನ್ ಫಾರ್ಮ್ ಆಗಬೇಕು ಅಂದರೆ ಇದೇ 20 ಅಮೈನೋ ಆಸಿಡ್ಸನ್ನೇ ನಾವು ಇಟ್ಕೋಬೇಕು. ಓಕೆ, ಸೊ ದ ಕರೆಕ್ಟ್ ಆನ್ಸರ್ ಈಸ್ 20 ಟೈಪ್ಸ್ ಆಫ್ ಮೊನೋಮರ್ಸ್. ವಿಚ್ ಆರ್ ದೀಸ್ ಮೊನೋಮರ್ಸ್ ಹಿಯರ್? ದೇ ಆರ್ ನಥಿಂಗ್ ಬಟ್ ದ ಅಮೈನೋ ಆಸಿಡ್ಸ್ ಹಿಯರ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 10. The proteins perform many physiological function, correct? Because they are biomolecules. For example, some function as enzymes. So enzyme ಕೂಡ ಒಂದು protein molecule. Which of the following represents an additional function that some proteins discharge? ತಮ್ಮ ರೂಟೀನ್ ಫಂಕ್ಷನನ್ನು ಬಿಟ್ಟು ಕೆಲವೊಂದು ಎಕ್ಸ್ಟ್ರಾ ಫಂಕ್ಷನನ್ನು ಮಾಡ್ತವೆ. ಅದರಲ್ಲಿ ಯಾವುದು ಅಂತ ನಾವು ಗೊತ್ತಿಡಬೇಕು. Antibiotics, pigments conferring color to skin, pigments making color of flowers, and fourth one is hormone. Antibiotics ಹೌದು, ಆಂಟಿಬಯೋಟಿಕ್ಸ್ ಕೆಲವೊಂದು ಆಂಟಿಬಯೋಟಿಕ್ಸು ದೇ ಕಂಟೇನ್ ಎಂಜೈಮ್ಸ್ ಅಂದರೆ ಅವು ಪ್ರೋಟೀನ್ಸ್. ಸೊ ಈ ಆನ್ಸರ್ ಅಲ್ಲ. ಪಿಗ್ಮೆಂಟ್ಸ್ ಕನ್ಫರಿಂಗ್ ಕಲರ್ ಟು ದ ಸ್ಕಿನ್. ಸೊ ಪಿಗ್ಮೆಂಟ್ಸ್ ನಮ್ಮ ಬಾಡಿನೇ ತಗೊಳ್ಳಿ. ನಮ್ಮ ಪಿಗ್ಮೆಂಟ್ ಯಾವುದು? ವಿ ಹ್ಯಾವ್ ಅ ಮೆಲನಿನ್ ಪಿಗ್ಮೆಂಟ್. ಹೌದಾ? ಮೆಲನಿನ್ ಪಿಗ್ಮೆಂಟು ಹೇಗೆ ಬರುತ್ತೆ? ಮೆಲನಿನ್ ಪಿಗ್ಮೆಂಟ್ ಇಟ್ ಈಸ್ ಡಿರೈವ್ಡ್ ಫ್ರಾಮ್ ಥೈರೋಸಿನ್. ಥೈರೋಸಿನ್ ಏನು? ಒಂದು ಅಮೈನೋ ಆ್ಯಸಿಡ್. ಹೌದಾ? ಸೊ ಇದು ಕೂಡ ರಾಂಗ್ ಆನ್ಸರ್. ಯಾಕಂದರೆ ಇದು ಜನರಲ್ ಆಗಿರುವಂತಹ ಒಂದು ಫಂಕ್ಷನ್. ಇದು ರಾಂಗ್ ಅಂತಂದರೆ ಈ ಪ್ರೊಸೆಸ್ ರಾಂಗ್ ಅಲ್ಲ, ಇದು ಇಲ್ಲಿರುವಂತಹ ಒಂದು ಫಂಕ್ಷನ್ನು ಅಗದಿ ಅದು ಕಾಮನ್ ಆದಂತಹ ಪ್ರೋಟೀನ್ ಫಂಕ್ಷನ್ನು. ನೆಕ್ಸ್ಟ್, ಪಿಗ್ಮೆಂಟ್ಸ್ ಮೇಕಿಂಗ್ ಕಲರ್ಸ್ ಆಫ್ ಫ್ಲವರ್ಸ್. ಫ್ಲವರ್ಸ್ನಲ್ಲಿ ಏನು ಪಿಗ್ಮೆಂಟ್ಸ್ ಇರ್ತಾವಲ್ಲ, ಯೂಶ್ವಲಿ ಈ ಪಿಗ್ಮೆಂಟ್ಸು ಕ್ಲೋರೋಫಿಲ್ ಪಿಗ್ಮೆಂಟ್ಸ್ ಅಂತ ನಾವು ಹೇಳ್ತೀವಿ. ಯಾಕಂದರೆ ಅದು ಫೋಟೋಸಿಂಥಸಿಸ್ ಆಗಬೇಕಾದ್ರೆ ಈ ಪಿಗ್ಮೆಂಟ್ಸ್ಗಳು ಯೂಸ್ ಆಗಿರ್ತವೆ. ಬಟ್ ಕೆಲವೊಂದು ಪಿಗ್ಮೆಂಟ್ಸ್ ಇದಾವಲ್ಲ, ದೋಸ್ ಪಿಗ್ಮೆಂಟ್ಸ್ ಆರ್ ನಥಿಂಗ್ ಬಟ್ ದ ಪ್ರೋಟೀನ್ ಕಾಂಪ್ಲೆಕ್ಸಸ್. ರಿಮೆಂಬರ್, ಪಿಗ್ಮೆಂಟ್ಸ್ ಆರ್ ನಾಟ್ ಪ್ರೋಟೀನ್ಸ್. ಪಿಗ್ಮೆಂಟ್ಸ್ ವರ್ಣದ್ರವ್ಯಗಳು ಪ್ರೋಟೀನ್ಸ್ ಇರೋದಿಲ್ಲ. ಬಟ್ ಕೆಲವೊಂದು ಪ್ರೋಟೀನ್ ಕಾಂಪ್ಲೆಕ್ಸ್ಗಳು ಪಿಗ್ಮೆಂಟ್ ಥರ ಬಿಹೇವ್ ಮಾಡ್ತವೆ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ದಿಸ್ ಒನ್. Because the fourth option is hormones. Hormones ಅಂದರೆ ಅಗೇನ್ ಹಾರ್ಮೋನ್ಸ್ ದೇ ಆರ್ ಪ್ರೋಟೀನೇಷಿಯಸ್ ಇನ್ ನೇಚರ್. ಸೊ ಇದು ಮೂರು ಏನಿದಾವಲ್ಲ, ಫಸ್ಟ್, ಸೆಕೆಂಡ್ ಆ್ಯಂಡ್ ಫೋರ್ತ್, ಇವು ಕಾಮನ್ ಫಂಕ್ಷನ್.
ಎಡಿಷನಲ್ ಫಂಕ್ಷನ್ ಯಾವುದು? ಕೆಲವೊಂದು ಪ್ರೋಟೀನ್ ಕಾಂಪ್ಲೆಕ್ಸಸ್ಸು ಫ್ಲವರ್ಸ್ನಲ್ಲಿ ಪಿಗ್ಮೆಂಟ್ಸ್ ಥರ ಆ್ಯಕ್ಟ್ ಮಾಡ್ತವೆ. ಸೊ ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಗ್ಲೈಕೋಜನ್ ಈಸ್ ಅ ಹೋಮೋಪಾಲಿಮರ್. ಹೌದು, ಬಿಕಾಸ್ ಇಟ್ ಈಸ್ ಎ ಹೋಮೋಪಾಲಿಸ್ಯಾಕರೈಡ್. ಎಂತಹ ಹೋಮೋಪಾಲಿಸ್ಯಾಕರೈಡ್ ಇದು? ಸ್ಟೋರೇಜ್ ಹೋಮೋಪಾಲಿಸ್ಯಾಕರೈಡ್. ಇಟ್ ಈಸ್ ಮೇಡ್ ಅಪ್ ಆಫ್ ವಾಟ್? ಗ್ಲೂಕೋಸ್ ಯೂನಿಟ್, ಗ್ಯಾಲಕ್ಟೋಸ್ ಯೂನಿಟ್, ರೈಬೋಸ್ ಯೂನಿಟ್ಸ್ ಮತ್ತು ಅಮೈನೋ ಆ್ಯಸಿಡ್. ನಾವು ಗ್ಲೈಕೋಜನನ್ನು ತಗೊಂಡ್ರೆ ಅಲ್ಲಿ ನಮಗೆ ಕಂಟಿನ್ಯೂಸ್ ಆಗಿ ಗ್ಲೂಕೋಸ್ ಮಾಲಿಕ್ಯೂಲ್ಸು ಸಿಗ್ತವೆ. ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ಗ್ಲೈಕೋಜನ್ ತೊಗೊಂಡ್ರೆ ಕಂಟಿನ್ಯೂಸ್ ಆಗಿ ನಮಗೆ ಗ್ಲೂಕೋಸ್ ಸಿಗ್ತವೆ. ಗ್ಲೈಕೋಜನ್ ಈಸ್ ಅ ಪಾಲಿಮರ್ ಆಫ್ ಗ್ಲೂಕೋಸ್ ಮಾಲಿಕ್ಯೂಲ್. ಸೊ ಕರೆಕ್ಟ್ ಆಪ್ಷನ್ ಈಸ್ ಫಸ್ಟ್ ಒನ್. ಓಕೆ, ನೆಕ್ಸ್ಟ್ ಒನ್. The number of ends in a glycogen molecule would be. See, glycogen ಇವಾಗಷ್ಟೇ ಹೇಳಿದ್ವಿ, ಇಟ್ ಈಸ್ ಅ ಸ್ಟೋರೇಜ್ ಹೋಮೋಪಾಲಿಸ್ಯಾಕರೈಡ್. ಗ್ಲೂಕೋಸಿಂದ ಆಗಿರುತ್ತೆ ಚೈನು. ಗ್ಲೈಕೋಜನ್ ಹೆಂಗಿರುತ್ತೆ? ಇಟ್ ಈಸ್ ಹೈಲಿ ಬ್ರ್ಯಾಂಚ್ಡ್. ಅಂದರೆ ಒಂದು ಚೈನ್ ಇತ್ತು ಅಂತಂದರೆ ಅದು ನೆಕ್ಸ್ಟ್ ಎಲ್ಲೋ ಒಂದು ಕಡೆ ಬ್ರ್ಯಾಂಚ್ ಆಗಿರುತ್ತೆ. ಅಗೇನ್ ಬ್ರ್ಯಾಂಚಿಂಗ್. ಸೊ ಹೈಲಿ ಕಾಯಿಲ್ಡ್ ಸ್ಟ್ರಕ್ಚರ್. NCERT ಡಯಾಗ್ರಾಮ್ ಸೇಮ್ ಇತ್ತು. ಓಕೆ, ಸೊ ಈ ಗ್ಲೈಕೋಜನ್ ಮಾಲಿಕ್ಯೂಲ್ನಲ್ಲಿ ಆಪ್ಷನ್ ಏನಿದೆ? ದ ಗ್ಲೈಕೋಜನ್ ದ ಎಂಡ್ಸ್, ಅಂದರೆ ಎಂಡ್ಸ್ ಎಷ್ಟಿದಾವೆ ಅಂತ ನಾವು ಹೇಳಬೇಕು. ದ ಎಂಡ್ಸ್ ಈಸ್ ಈಕ್ವಲ್ ಟು ದ ನಂಬರ್ ಆಫ್ ಬ್ರಾಂಚಸ್ ಪ್ಲಸ್ 1, ಈಕ್ವಲ್ ಟು ದ ನಂಬರ್ ಆಫ್ ಬ್ರಾಂಚ್ ಪಾಯಿಂಟ್, 1 ಬ್ರಾಂಚ್, ದೆನ್ 2, 1 on the left side and 1 on the right side. ಸೊ ಟೋಟಲ್ ನಂಬರ್ ಆಫ್ ಎಂಡ್ ಅಂದರೆ ಈ ಮೊಲಿಕ್ಯೂಲಿಗೆ ಎಷ್ಟು ಎಂಡ್ ಇದ್ದಾವೆ? ಸಿ, 1, 2, 3, 4 ಮತ್ತು 5 ಪ್ಲಸ್ 1. ಇಲ್ಲೊಂದು ಎಂಡ್ ಇದೆ ಇದು. ಹೌದಾ? ಸೊ ವಾಟ್ ಈಸ್ ದ ಆನ್ಸರ್ ಹಿಯರ್? ದ ನಂಬರ್ ಆಫ್ ಎಂಡ್ಸ್ ಇನ್ ಗ್ಲೈಕೋಜನ್ ಮಾಲಿಕ್ಯೂಲ್ ವುಡ್ ಬಿ, ಇಟ್ ಈಸ್ ಈಕ್ವಲ್ ಟು ದ ನಂಬರ್ ಆಫ್ ಬ್ರಾಂಚಸ್. ಎಷ್ಟು ಬ್ರಾಂಚಸ್ ಇದ್ದಾವೆ ಪ್ಲಸ್ ಅದಕ್ಕೆ ಇನ್ನು ಒಂದು ಎಕ್ಸ್ಟ್ರಾ ಮಾಡಿದರೆ ಅಷ್ಟು ಎಂಡ್ಸ್ ಇರ್ತವೆ ಅಂತ. ಸೊ ದಿಸ್ ಈಸ್ ದ ಕರೆಕ್ಟ್ ಆಪ್ಷನ್. ಇವಾಗ ಇನ್ ಕೇಸ್ ಕೆಳಗಡೆ ಏನಾದರೂ ಈ ರೀತಿ ಇತ್ತು ಅಂತಂದರೆ ಬ್ರಾಂಚಸ್ಸು, ಅಗೇನ್ ನಂಬರ್ ಆಫ್ ಬ್ರಾಂಚಸ್ಸಲ್ಲಿ ಕೌಂಟ್ ಮಾಡಿ ಅದಕ್ಕೆ ಒಂದು ಚೈನ್, ಸ್ಟಾರ್ಟಿಂಗ್ ಚೈನ್ ಇತ್ತಲ್ಲ ಅದರದ್ದು ಎಂಡ್ ಕೌಂಟ್ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ. ಸೊ ಇಟ್ ಈಸ್ ಈಕ್ವಲ್ ಟು ದ ನಂಬರ್ ಆಫ್ ಬ್ರಾಂಚಸ್ ಪ್ಲಸ್ 1. ಓಕೆ, ನೆಕ್ಸ್ಟ್ ಒನ್. The primary structure of protein molecule has 2 end, 1 end, 3 end, no ends. Now first we'll write the primary structure of protein. Primary structure of protein ಅಂತಂದ್ರೆ ಏನು? It is nothing but amino acids continuous ಆಗಿ ಜಾಯಿನ್ ಆಗಿರ್ತವೆ. ಓಕೆ, ಲೀನಿಯರ್ ಚೈನ್ ಆಫ್ ಅಮೈನೋ ಆಸಿಡ್ is called as primary structure of a protein. ಸೊ ಅಮೈನೋ ಆಸಿಡ್ಸ್ ಈ ಚೈನ್ನಲ್ಲಿ ಒಂದು ಎನ್ ಟರ್ಮಿನಲ್ ಇರುತ್ತೆ. ಓಕೆ, ಒಂದು ಸಿ ಟರ್ಮಿನಲ್ ಇರುತ್ತೆ. ಓಕೆ, ಒಂದು ಅಮೈನೋ ಗ್ರೂಪ್ ಟರ್ಮಿನಲ್, ಒಂದು ಕಾರ್ಬಾಕ್ಸಿಲಿಕ್ ಗ್ರೂಪ್ ಇರುವಂತಹ ಟರ್ಮಿನಲ್. ಸೊ ಟೋಟಲ್ ಎಷ್ಟು ಎಂಡ್ ಇದ್ದಾವೆ? ಇಲ್ಲಿ 2 ಎಂಡ್ಸ್ ಇದ್ದಾವೆ. ಸೊ ದಿಸ್ ಈಸ್ ದ ಕರೆಕ್ಟ್ ಆಪ್ಷನ್. ನಾವು ನೆಕ್ಸ್ಟ್ ಕ್ವಶನ್. ದ ಎನ್ಸೈಮ್ಸ್ ಆರ್ ಬಯೋಕೆಟಲಿಸ್ಟ್. ಯಾಕಂದರೆ ಅವು ಬಯೋಲಜಿಕಲ್ ಇಕ್ವೇಷನ್ಸ್ಗಳನ್ನು, ರಿಯಾಕ್ಷನ್ಸ್ಗಳನ್ನು ಬೂಸ್ಟ್ ಮಾಡ್ತವೆ. ದೇ ಕೆಟಲೈಸ್ ಬಯೋಕೆಮಿಕಲ್ ರಿಯಾಕ್ಷನ್ಸ್. ಕರೆಕ್ಟ್. ಇನ್ ಜನರಲ್ ದೇ ರೆಡ್ಯೂಸ್ ಆಕ್ಟಿವೇಶನ್ ಎನರ್ಜಿ ಆಫ್ ರಿಯಾಕ್ಷನ್. ಇದನ್ನು ನಾವು ಗ್ರಾಫ್ ಮೂಲಕ ಸ್ಟಡಿ ಮಾಡಿದ್ವಿ. ಎನ್ಸೈಮ್ಸ್ ಇತ್ತು ಅಂತಂದರೆ ಆಕ್ಟಿವೇಶನ್ ಎನರ್ಜಿ ಲೆವೆಲ್ಲು ಕಡಿಮೆ ಆಗುತ್ತೆ ಅಂತ ನಾವು ಸ್ಟಡಿ ಮಾಡಿದ್ವಿ. ಮೆನಿ ಫಿಸಿಕೋ-ಕೆಮಿಕಲ್ ಪ್ರೊಸೆಸಸ್ ಆರ್ ಎನ್ಸೈಮ್ ಮೀಡಿಯೇಟೆಡ್. ಅಂದರೆ ಕೆಲವೊಂದು ಫಿಸಿಕಲ್ ಮತ್ತು ಕೆಮಿಕಲ್ ರಿಯಾಕ್ಷನ್ಸ್ ಆಗಲಿಕ್ಕೆ ಎನ್ಸೈಮ್ಸು ಮೀಡಿಯೇಟರ್ ಥರ ಕೆಲಸ ಮಾಡ್ತವೆ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎನ್ಸೈಮ್ ಮೀಡಿಯೇಟೆಡ್? ಸೊ ಎನ್ಸೈಮ್ ಇಲ್ದೇ ಒಂದು ಪ್ರೊಸೆಸ್ ಆಗುವಂತಹ ಒಂದು ಬಯಾಲಜಿಕಲ್ ಸಿಸ್ಟಮ್ನಲ್ಲಿ ಆಗುವಂತಹ ರಿಯಾಕ್ಷನ್ ಯಾವುದು? ಡಿಸಾಲ್ವಿಂಗ್ ಕಾರ್ಬನ್ ಡೈಆಕ್ಸೈಡ್ ಇನ್ ವಾಟರ್, ಅನ್ಟ್ವಿನಿಂಗ್ ಆಫ್ 2 strands ಆಫ್ DNA, ಹೈಡ್ರೋಲೈಸಿಸ್ ಆಫ್ ಸುಕ್ರೋಸ್, ದೆನ್ ಫಾರ್ಮೇಷನ್ ಆಫ್ ಪೆಪ್ಟೈಡ್ ಬಾಂಡ್. ಸಿ, ಮೊದಲು ನಾವು ಬಯಾಲಜಿಕಲ್ ಸಿಸ್ಟಮ್ ಇದೆಯಲ್ಲ, ಇವಿಷ್ಟರಲ್ಲಿ ಬಯಾಲಜಿಕಲ್ ಸಿಸ್ಟಮ್ನಲ್ಲಿ ಆಗುವಂತಹ ಮೇಜರ್ ಕೆಲಸಗಳು, ರಿಯಾಕ್ಷನ್ಸ್ಗಳು ಯಾವ್ಯಾವು? DNA ಅಂದರೆ ಇದು ಬಯಾಲಜಿಕಲ್ ಸಿಸ್ಟಮ್ನಲ್ಲಿ ಆಗ್ತಿದೆ. ಸುಕ್ರೋಸ್ ಇದು ಕೂಡ ಬಯಾಲಜಿಕಲ್ ಸಿಸ್ಟಮ್, ಡೈಜೆಷನಲ್ಲಿ ಆಗ್ತಾ ಇದೆ. ಫಾರ್ಮೇಷನ್ ಆಫ್ ಪೆಪ್ಟೈಡ್ ಬಾಂಡ್ ಇದು ಕೂಡ ಬಯಾಲಜಿಕಲ್ ಸಿಸ್ಟಮ್ನಲ್ಲಿ ಆಗ್ತಿದೆ. ಸೊ ಡೌಟ್ ಎದ್ರ ಮೇಲಿದೆ ಇವಾಗ? ಡಿಸಾಲ್ವಿಂಗ್ ಕಾರ್ಬನ್ ಡೈಆಕ್ಸೈಡ್ ಇನ್ ವಾಟರ್. ಕಾರ್ಬನ್ ಡೈಆಕ್ಸೈಡನ್ನು ವಾಟರಲ್ಲಿ ಡಿಸಾಲ್ವ್ ಮಾಡಲಿಕ್ಕೆ ದಿಸ್ ಈಸ್ ದ ಫಿಸಿಕಲ್ ಪ್ರೋಸೆಸ್. ಓಕೆ, ಸೊ ಕರೆಕ್ಟ್ ಆನ್ಸರ್ ಈಸ್ ಡಿಸಾಲ್ವಿಂಗ್ ಕಾರ್ಬನ್ ಡೈಆಕ್ಸೈಡ್ ಇನ್ ವಾಟರ್. ಓಕೆ, ಸೊ ಇವಿಷ್ಟು ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ಗೆ ಸಂಬಂಧಪಟ್ಟಂತಹ ಕೆಲವೊಂದು MCQs ಲೆಸನನ್ನು ರಿವೈಸ್ ಮಾಡಿದಂಗೆ ಆಗುತ್ತೆ ಅಂತ ನಾವಿಲ್ಲಿ ಇವನ್ನ ಸಾಲ್ವ್ ಮಾಡಿದ್ದೀವಿ. ವಿಲ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಸ್ಟೇ ಹೋಮ್, ಸ್ಟೇ ಸೇಫ್. ಥ್ಯಾಂಕ್ ಯು ಫಾರ್ ವಾಚಿಂಗ್.